ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮಿಡ್ಸ್ ಅಕಾಡೆಮಿಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಡಿಫ್ರೆನ್ಷಿಯೇಷನ್ ಬಗ್ಗೆ, ಅದರ ಇಂಟ್ರೊಡಕ್ಷನ್ ಬಗ್ಗೆ ಮತ್ತು ಒಂದಷ್ಟು ಫಾರ್ಮುಲಾ ಬಗ್ಗೆ ತಿಳ್ಕೊಂಡಿದ್ವಿ. ಈಗ 5.2 ಎಕ್ಸಸೈಸ್ 5.2 ಅನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲಿಗೆ ಒಂದಷ್ಟು ಸೂತ್ರಗಳನ್ನ ತಿಳ್ಕೋಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್, ಸಿ 1/x. differentiation of log x 1/x. differentiation of e power x, e power x, and differentiation of a power x, log a into a power x. See, if they given 10 to the power of x, log 10 into 10 to the power of x ಅಂತ ಬರಿಬೇಕು. differentiation of c, constant, ಆಲ್ರೆಡಿ ಹೇಳಿದ್ದೆ. differentiation of constant ಅಂದರೆ 0, ಯಾವುದೇ ನಂಬರ್ ತಗೊಳ್ಳಿ ಅದು 0 ಆಗಿರುತ್ತೆ. differentiation of root x, root x ಅಂದರೆ 1/2 root x. differentiation of root x ನ ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದ್ರೆ ಏನು ಫಾರ್ಮುಲಾ 1/2 root x ಅಂತ. ಅದೇ ರೀತಿ differentiation of e power mx, e power mx ಇದ್ರೆ m into e power mx ಅಂತ ಬರಿಬೇಕು. ಇದಿಷ್ಟು ಬೇಸಿಕ್ ರೂಲ್ ಆಫ್ ಡಿಫ್ರೆನ್ಷಿಯೇಷನ್. ಈಗ ನಾವು 5.2 ಡಿಫ್ರೆನ್ಷಿಯೇಷನ್ ನ ಮೊದಲನೇ ಎಕ್ಸಸೈಸ್ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಲೆಕ್ಕ ಬಂದು ಎಕ್ಸಸೈಸ್ 5.2. ಫಸ್ಟ್ ಪ್ರಾಬ್ಲಮ್ ಈಸ್ y is equal to sin x square plus 5. ಇದು ನಮ್ಮ ಮೊದಲನೇ ಪ್ರಾಬ್ಲಮ್. ಯಾವ ರೀತಿ ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು ಇಲ್ಲಿ ನೋಡಿ. y is equal to sin x square plus 5 ಇದೆ. ಫಸ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಇದನ್ನ ನೀವು ಸಾಲ್ವ್ ಮಾಡಬೇಕು ಅಂದ್ರೆ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಡಿಫ್ರೆನ್ಷಿಯೇಷನ್ ಆಫ್ sin x ಏನು? ಡಿಫ್ರೆನ್ಷಿಯೇಷನ್ ಆಫ್ sin x ಏನು? cos x. ಇದು ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡಬಹುದು. See, differentiate with respect to x ಅಂದ್ರೆ dy by dx is equal to sin x. ಇದಿಷ್ಟು x ಅಂತ ತಿಳ್ಕೊಂಡ್ರೆ sin x ಅನ್ಕೊಂಡ್ರೆ cos x. So cos x square plus 5. ಇಷ್ಟಕ್ಕೆ ನಿಲ್ಲಿಸ್ಬಿಡ್ತೀರಾ? ಆನ್ಸರ್ ಕರೆಕ್ಟಾ? ಯಾವುದೇ ಕಾರಣಕ್ಕೂ ಇಲ್ಲ. ನಾವು ಅಗೇನ್ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈ ಪಾರ್ಟ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ನೀವು ಒಂದು ಸ್ಟೆಪ್ ಬರೆಯೋದಾದ್ರೆ ಈ ರೀತಿ ಬರೀ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಗೊತ್ತಿರೋರು ಡೈರೆಕ್ಟ್ ಆಗಿ 2x ಅಂತ ಬರೀತಾರೆ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಕಷ್ಟ ಆಗುತ್ತೆ, ಹೇಗೆ ಬಂತು ಅಂತ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ರೀತಿ ಬರ್ಬೋದು. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಕಾಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x. ಹೇಗೆ ಬರೀತೀರಾ? ಇದು ಎಕ್ಸ್ ಸ್ಕ್ವೇರ್ಗೆ 2x ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಎಕ್ಸ್ ಟು ದ ಪವರ್ ಆಫ್ n ಇದ್ರೆ ಏನಂತ ಬರೀತೀರಾ? nx n minus 1. ಅದೇ ರೀತಿ ಎಕ್ಸ್ ಸ್ಕ್ವೇರ್ ಅಂದ್ರೆ 2 into x 2 minus 1. ಸೊ 2 into x 2 minus 1 ಅಂದ್ರೆ 1. ಸೊ 2x. ಅದೇ ರೀತಿ ಡಿಫ್ರೆನ್ಷಿಯೇಷನ್ ಆಫ್ 5 ಏನು? ಕಾನ್ಸ್ಟೆಂಟ್. ಸೊ 0. ಸೊ ಆನ್ಸರ್ cos x square plus 5 into 2x. Otherwise you can write 2x cos x square plus 5. ಇದು ನಿಮ್ಮ ಉತ್ತರ, ಇದು ನಿಮ್ಮ ಆನ್ಸರ್. ಈ ರೀತಿ ನೀವು ಡಿಫ್ರೆನ್ಷಿಯೇಷನ್ ನ ಕಲಿತ್ರೆ ವಿತ್ ಫಾರ್ಮುಲಾಸ್ ನಿಮಗೆ ಈಸಿಯಾಗಿ ಡಿಫ್ರೆನ್ಷಿಯೇಷನ್ ಅರ್ಥ ಆಗುತ್ತೆ. ಇದು ಮೊದಲನೇ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ಗೆ ಹೋಗೋದಾದ್ರೆ cos sin x, cos of sin x ಅಂತ ಕೊಟ್ಟಿದ್ದಾರೆ. ಅವರು ಇಷ್ಟೇ ಕೊಡೋರು, ಅದನ್ನ ನಾವು ತಗೋಬೇಕು. y is equal to cos sin x ಅಂತ ಹಿಂಗೆ ತಗೊಂಡು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರೀರಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ dy by dx is equal to what is cos of x? Cos of x, differentiation of cos x ಏನು? minus sin x. Very good. See,
ಮೈನಸ್ ಸೈನ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ sin x ಇದೆ. ಸೊ again you need to differentiation this term sin x minus sin of sin x, differentiation of sin x what? Cos x. So this is the answer, minus sin of sin x into cos x. Actually ಇನ್ನು ಹೇಳಬೇಕು ಅಂದ್ರೆ x ನ again differentiate ಮಾಡ್ತೀವಿ. x ನ differentiation ಏನು 1, cos x into x ನ differentiation 1. ಇಲ್ಲಿಗೆ ನಾವು ಆಕ್ಚುಲಿ ಸ್ಟಾಪ್ ಮಾಡ್ತೀವಿ ಆಯ್ತಾ. ಎಲ್ಲವನ್ನ ಕಲಿತ ಮೇಲೆ ಒಂದೇ ಸ್ಟೆಪ್ ಅಲ್ಲಿ ಡಿಫ್ರೆನ್ಷಿಯೇಷನ್ ಸಾಲ್ವ್ ಮಾಡ್ಬೋದು. ಬಟ್ ಕಲಿಯುವ ಹಂತದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಲಿತ್ರೇನೆ ಅದು ಅರ್ಥ ಆಗುತ್ತೆ. ಮೂರನೇ ಸಮ ತಗೊಳ್ಳೋಣ. y is equal to sin ax plus b. y is equal to sin ax plus b. ಇಲ್ಲಿ ನೋಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ತಗೊಳ್ಳಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. dy by dx is equal to cos ax plus b. cos ax plus b. Again differentiation of this term ax plus b. cos ax plus b. Differentiation of ax is a into x. a into x 1. So a plus b. b is constant, so 0. So a cos ax plus b. This is the right answer. ಇದು ಆನ್ಸರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ fourth problem. y equals to secant of tan root x. Secant of tan root x. Differentiate with respect to x. Differentiate with respect to x. ಇಲ್ಲಿ ನೋಡಿ, dy by dx. ಫಸ್ಟ್ ಇದಕ್ಕೆ ಹೋಗೋದಕ್ಕೆ ಮುಂಚೆ secant x ಗೆ ಡಿಫರೆನ್ಷಿಯೇಷನ್ ಏನು? ಡಿಫರೆನ್ಷಿಯೇಷನ್ ಆಫ್ secant x. secant x into tan x, ರೈಟ್? x ಜಾಗದಲ್ಲಿ ಏನಿದೆ ಇಲ್ಲಿ? tan root x ಇದೆ. ಸೊ ಅದನ್ನ ಬರೆಯಿರಿ. secant x secant tan root x tan root x. And again look here, tan x ke again you need to differentiation of tan root x. This is first step. Secant x into tan x, differentiation of tan root x. Next, secant of tan root x, tan root x, differentiation of tan x what? Secant square root x. Again root x differentiation 1 by 2 root x. So what is the answer here? You can stop here only. Okay, understood? ಇದನ್ನ ಬರಿಬೇಕಾದ್ರೆ secant x ಅಂತ ತಗೊಳ್ಳಿ. x ಗೆ tan root x ನ ಸಬ್ಸ್ಟಿಟ್ಯೂಷನ್ ಮಾಡಿ, ಕನ್ಫ್ಯೂಷನ್ ಆಗಲ್ಲ. ಅಗೇನ್ tan root x ನ ಡಿಫರೆನ್ಶಿಯೇಟ್ ಮಾಡಬೇಕು. tan root x ನ ಡಿಫರೆನ್ಶಿಯೇಷನ್ ಮಾಡಿದ್ಮೇಲೆ secant root x ಬರುತ್ತೆ. ಈ root x ನ ಅಗೇನ್ ಯು ನೀಡ್ ಟು ಡಿಫರೆನ್ಶಿಯೇಟ್ 1 by 2 root x. ಅಲ್ಲಿಗೆ ಸ್ಟಾಪ್. Next, fifth one, sin ax plus b divided by cos cx plus d. ಇದು ಯಾವ ಫಾರ್ಮುಲಾದಲ್ಲಿ ಬಂದಿದೆ? u by b. ಇದು ಡಿಫರೆನ್ಷಿಯೇಷನ್ ಏನು ಮಾಡೋದು?
ಡಿನಾಮಿನೇಟರ್ ಸ್ಕ್ವೇರ್ v ಇಂಟು u ಡ್ಯಾಶ್ ಮೈನಸ್ u ಇಂಟು v ಡ್ಯಾಶ್. ಇದನ್ನ ಕಲ್ತ್ರೆ ಕ್ವೋಷಂಟ್ ರೂಲ್ನ ಕಲ್ತ್ರೆ ಈ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ ಬರ್ಕೋತಾ ಇದ್ದೀನಿ. cos ಸ್ಕ್ವೇರ್ cx ಪ್ಲಸ್ d v ಸ್ಕ್ವೇರ್ ಅಂದರೆ ಡಿನಾಮಿನೇಟರ್ ಸ್ಕ್ವೇರ್. ನೆಕ್ಸ್ಟ್ v ಅಂದರೆ cos cx ಪ್ಲಸ್ d ಇಂಟು u ಡ್ಯಾಶ್ sin ax ಪ್ಲಸ್ b ಅಂದರೆ ಡಿಫ್ರೆನ್ಷಿಯೇಷನ್ ಏನು cos ax ಪ್ಲಸ್ b ಅಗೇನ್ ax ನ ಡಿಫ್ರೆನ್ಷಿಯೇಷನ್ a ಮೈನಸ್ u ಅಂದರೆ sin ax ಪ್ಲಸ್ b ಇಂಟು v ಡ್ಯಾಶ್ ಅಂದರೆ cos ax ಪ್ಲಸ್ d ನ ಡಿಫ್ರೆನ್ಷಿಯೇಷನ್. ಸೊ ಮೈನಸ್ sin cx ಪ್ಲಸ್ d ಇಂಟು c. ಓಕೆನಾ? ಈಗ ಡಿನಾಮಿನೇಟರ್ನ ಸೆಪರೇಟ್ ಮಾಡಿ. cos cx ಪ್ಲಸ್ d a ಇಂಟು cos ax ಪ್ಲಸ್ b ಡಿವೈಡ್ ಬೈ cos cx ಪ್ಲಸ್ d ಹೋಲ್ ಸ್ಕ್ವೇರ್. ಹಿಂಗಾದ್ರೂ ಬರೀಬೋದು ಅಥವಾ cos ಸ್ಕ್ವೇರ್ ಅಂತನಾದ್ರೂ ಬರೀಬೋದು. ಇಲ್ಲಿ ನೋಡಿ ಒಂದು ಮತ್ತೆ ಒಂದು ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ಮೈನಸ್ ಇಂಟು ಮೈನಸ್ ಪ್ಲಸ್ sin ax ಪ್ಲಸ್ b ಇಂಟು c sin cx ಪ್ಲಸ್ b. ಡಿನಾಮಿನೇಟರ್ ಸಪ್ರೇಷನ್ ಮಾಡಿ cos ಸ್ಕ್ವೇರ್ cx ಪ್ಲಸ್ b. ನೆಕ್ಸ್ಟ್ ನೋಡಿ a ಉಳ್ಕೊಂಡಿದೆ cos ax ಪ್ಲಸ್ b ಆ್ಯಂಡ್ cos cx ಪ್ಲಸ್ d ಉಳ್ಕೊಂಡಿದೆ. ಏನಂತ ಬರ್ಕೋತೀರಾ? cos ax ಪ್ಲಸ್ b ಇದು 1 ಬೈ cos ax ಪ್ಲಸ್ d ನ secant cx ಪ್ಲಸ್ d ಅಂತ ಬರ್ಕೊಳ್ಳಿ. ಇದನ್ನ cos ax ಪ್ಲಸ್ b ಅಂತಾನೆ ಬರ್ಕೊಳ್ಳಿ. ಇಲ್ಲಿ ಏನು ಅಂದರೆ 1 ಬೈ cos ax ಪ್ಲಸ್ d ನ secant cx ಪ್ಲಸ್ d ಅಂತ ಬರ್ಕೊಂಡ್ರಿ. a ಹಾಗೆ ಇದೆ, cos ax ಪ್ಲಸ್ b ಹಾಗೆ ಇದೆ. ನೆಕ್ಸ್ಟ್ ಪ್ಲಸ್ c sin ax ಪ್ಲಸ್ b. ನೆಕ್ಸ್ಟ್ ಇಲ್ಲಿ ನೋಡಿ sin cx ಪ್ಲಸ್ d cos cx ಪ್ಲಸ್ d ಸ್ಪ್ಲಿಟ್ ಮಾಡ್ಕೊಳ್ಳಿ ಎರಡು ಸಲ. sin ಬೈ cos tan ಆಗುತ್ತೆ cx ಪ್ಲಸ್ d ಆ್ಯಂಡ್ 1 ಬೈ cos ಏನು secant cx ಪ್ಲಸ್ d. ಇದು ಆನ್ಸರ್. ಆ್ಯಕ್ಚುಲಿ ಇಲ್ಲ ನಿಲ್ಲಿಸಿದ್ರು ಪರವಾಗಿಲ್ಲ, ಮಾರ್ಕ್ಸ್ ಕೊಡ್ತಾರೆ. ಬಟ್ ಯು ಶುಡ್ ಡೂ ಅಪ್ ಟು ಇಯರ್ ಅಂಡರ್ಸ್ಟುಡ್. ಇಲ್ಲಿ ರೆಸಿಪ್ರೋಕಲ್ನ ತಗೊಂಡು ಈಕ್ವೇಷನ್ನ ಸಾಲ್ವ್ ಮಾಡಿದ್ವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ 6th one. y is equal to cos x cube and sin square x to the power of 5. ಈಗ ಇದನ್ನ u ಅಂತ ಕನ್ಸಿಡರ್ ಮಾಡಿ, ಇದನ್ನ v ಅಂತ ಕನ್ಸಿಡರ್ ಮಾಡಿ. ಫಾರ್ಮುಲಾ ಏನು? u ಇದು ಡಿಫರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು x dy by dx cos x cube into ಇದನ್ನ ಡಿಫರೆನ್ಷಿಯೇಷನ್ ಮಾಡಿ 2 sin x to the power of 5 into sin x to the power of 5 means cos x to the power of 5 and again x to the power of 5 के differentiation 5x to the power of 4 plus v sin square x to the power of 5 into cos x cube ಇದೆ minus sin x cube into 3x square. ಈಗ ಮಲ್ಟಿಪ್ಲೈ ಮಾಡಿ 2 5s 10 sin x to the power of 5 cos x cube
and cos x to the power of 5 into x to the power of 4 plus 3x square sin square x to the power of 5 minus ಹಾಕೊಳ್ಳಿ plus into minus minus and sin x to the power of 2. ಇದು ಆನ್ಸರ್. 10 sin x to the power of 5 cos x cube into cos x to the power of 5 into x to the power of 4 minus 3x square sin square x to the power of 5 sin x cube. ನೋಡಿ plus into minus minus. Next 3x square sin square x to the power of 5 sin x cube. ಈ ರೀತಿ ಸಿಂಪ್ಲಿಫೈ ಮಾಡಬೇಕು. ಮತ್ತೆ ಮುಂದಿನ ಪ್ರಾಬ್ಲಮ್ಸ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.